ವೇದವಾರಿಧಿ ತಾರಣಿ ನಿಜವಾಗಿ ಈ ಸಂಗೀತ ಫೀಲ್ಡಿಗೆ ಬರಲಿಕ್ಕೆ ಕಾರಣವೇ ಕಲಿಬೇಕು ಅಂತ ತೋರ್ಲಿಕ್ಕೆ ಕಾರಣವೇ ದಾಸ್ ಸರ್. ಸಣ್ಣದಾಗಿ ಮಾತನಾಡೋದು ತುಂಬಾ ಜನ ನಾನು ಕೇಳಿದ್ದೇನೆ, ಆದ್ರೆ ಅವರಿಗಿರುವ ನಾಲೆಜ್ ಏನಂತ ಅವರ ಹತ್ತಿರ ಗೊತ್ತಾಗ್ಲೇ ಗೊತ್ತಾಯ್ತು. ಬಹಳ ಕಠಿಣವಾದ ತೋಡಿ ವರ್ಣವನ್ನು ಅವರು ವಿದೌಟ್ ಬುಕ್ ಹಾಡಿ ಕೇಳಿಸಿದ್ರು. ಗುರುಗಳ ಒಂದು ಪರ್ಸನಾಲಿಟಿ, ಅದು ಹಾಡುದಲ್ಲಿರ್ಬೋದು, ಅವರ ಆರೋಗ್ಯದ ವಿಷಯದಲ್ಲಿರ್ಬೋದು, ಅದೇ ಒಂದು ದೊಡ್ಡ ನನಗೆ ಒಂದು ಪ್ರೇರಣೆ. ಒಂದು 6-7 ತಿಂಗಳ ಹಿಂದೆ ಇವ ರತ್ನಾಂಗಿಯಲ್ಲಿರುವಂತಹ ಒಂದು ಕೀರ್ತನೆ ಹಾಡಿದ ನೆನಪಿಲ್ಲ ನಿಮಗೆ ಅಂತ ಕೇಳಿದ್ರು ದಾಸ. ಹಾ ಹೌದಲ್ಲ, ಅದನ್ನ ಹಾಡು ಅಂತ ಹೇಳಿದ್ರು. ಆಗ ಏನ್ ಧೈರ್ಯ ಬರ್ತದೆ ಅವ್ರ ಎದುರು. ಆಗ ಅವ್ರು ಹೇಳಿದ್ರು, ನೀನು ಮೃದಂಗ ಕಲಿಯುವ ನಿನಗೆ ಯಾಕೆ ಸಂಗೀತ ಅಂತ ಹೇಳಿದ್ರು. ನನಗೆ ಹೇಗಿದ್ರು ಕಲಿಬೇಕಿತ್ತು. ಅಂತೂ ಮಾಧವ ಉಪಾಧ್ಯಾಯರ ಲೆಟರ್ ನೋಡಿ ಆಯ್ತು ಇವತ್ತು ಶುರು ಮಾಡುವ ಅಂತ ಹೇಳಿದ್ರು. ಒಂದು ಕೀರ್ತನೆ ಶುರು ಮಾಡಿದ್ರು. ಆಗ ಈ ಮಿಮಿಕ್ರಿ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲಿಗಾದ್ರೂ ಪೂಜೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಭೇಟಿ ಒಂದು ಕಾಡಿನ ಮಧ್ಯೆ ಇರಬಹುದು. ಪ್ರಾಕ್ಟೀಸ್ ಏನು ಮಾಡ್ತೇವೋ ಅದೆಲ್ಲವೂ ಕೂಡ 100% ನಮಗೆ ಅಲ್ಲಿ ಒದಗುದಿಲ್ಲ. ಅದಕ್ಕೆ ಮತ್ತೆ ಗುರುತ್ವವೂ ಬೇಕು. ಆದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ಮೊದಲು ಮೆಲೋಡಿಯಸ್ ಅಂತ ಹೇಳುವಂತ ವಿಚಾರ ಇರಲಿಲ್ಲ. ಪಕ್ಕ ಮ್ಯೂಸಿಕ್ ಅದೇ. ಈಗಲೂ ಅದೇ, ಮುಂಜಾನೆ ಮಂಜೆಲ್ಲ ಚಂದಾಗೈತೆ, ಇಷ್ಟು ಸಾಫ್ಟ್. ಅಲ್ಲಿ ಮುಂಜಾನೆ ಮಂಜಲ್ಲ ಹೀಗೆ ಹಾಡಿದ್ರೆ ಹೋಯ್ತಲ್ಲ. ಆಮೇಲೆ ಈ ಮಕ್ಕಳಲ್ಲಿ ಸ್ವಲ್ಪ ಮ್ಯೂಸಿಕ್ ಅನ್ನು ಜಾಸ್ತಿ ಹುಟ್ಟಿಸಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರುಗಳನ್ನು ಕರೆಸಿ ಕ್ಲಾಸ್ಗಳನ್ನು ಪ್ರಾರಂಭಿಸಿದೆ. ಹಾಗೆ ನಮಗೆ ನೆನಪಿಡ್ಲಿಕ್ಕೆ ಆಗಿದ್ದನ್ನು ಸ್ವಲ್ಪ ಪದ್ಯದ ರೂಪದಲ್ಲಿ ಮಾಡಿದ್ರೆ ಅದು ನೆನಪಿಡ್ಲಿಕ್ಕೂ ಸುಲಭ ಅಂತ ಮೊದಲಿನವರು ಹೇಳ್ತಾ ಇದ್ರು. ಸಂಗೀತಕ್ಕೆ ಅದರದ್ದೇ ಆದ ನಾದ ಬ್ರಹ್ಮ, ಅದಕ್ಕೊಂದು ಶಕ್ತಿ ಇದೆ ಸ್ವರಗಳಿಗೆ. ಒಮ್ಮೆ ನಮ್ಮ ಅಗಲಪಾಡಿ ದೇವಸ್ಥಾನದಲ್ಲಿ ನಮ್ಮ ತುಂಬಾ ಆತ್ಮೀಯರಿಗೆ ಸ್ವಲ್ಪ ಸಮಸ್ಯೆ ಇದ್ದಾಗ ಅವರನ್ನಲ್ಲಿ ಕೂತುಗೊಳಿಸಿ ನಾವು ಹಾಡಿನ ಒಂದು ಪ್ರಯೋಗವನ್ನು ಮಾಡಿದ್ದೇವಾಯ್ತು. 12 ಗಂಟೆ ನಿರಂತರ ಸಂಗೀತಕ್ಕೆ ಮಾತ್ರ ಅದನ್ನು ಮೀಸಲ ಇಡದೆ ನಮ್ಮ ಭಾರತದ ಅಂದ್ರೆ ಚಿಕ್ಕಂದಿನಲ್ಲೇ ಕೇಳಿಕೊಂಡು ಬಂದಂತಹ ವಿಚಾರ, ನಮ್ಮ ಸಂಸ್ಕೃತಿ, ಆ ಬಗ್ಗೆ ವೇದವನ್ನು ಅದರಲ್ಲಿ ಅಳವಡಿಸಿಕೊಂಡು, ಆಗಮಶಾಸ್ತ್ರವನ್ನು ಅದರಲ್ಲಿ ಅಳವಡಿಸಿಕೊಂಡು, ಅದೇ ತರ ಯೋಗವನ್ನು ಅಳವಡಿಸಿಕೊಂಡು ಅದೀಗ ಒಂದು ಪೂರ್ಣ ಪ್ರಮಾಣದ ಒಂದು ಅವಸ್ಥೆಗೆ ಅದು ತಲುಪ್ತಾ ಇದೆ. ಸುಖದ ವರದ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ನಮಸ್ತೆ. ಇವತ್ತು ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ರಿತಮ್ ಕನ್ನಡದಲ್ಲಿ ನಾವು ಬಂದಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಇರುವಂಥ ಅತಿಥಿ ಸ್ವಾಗತ ಮಾಡೋಣ. ಯೋಗೀಶ್ ಶರ್ಮಾ ಬಳ್ಳಪದವು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಭಾರತ ಅಂತಂದಾಗ ಕೆಲವು ಅಂಶಗಳು ನಮ್ಮ ಜೊತೆಗೆ ಅವು ನೆನಪಿಗೆ ಬರ್ತವೆ. ಉದಾಹರಣೆಗೆ ಯೋಗ, ವೇದ, ಇವುಗಳು ಇದಾವಲ್ಲ, ಇವೆಲ್ಲ ಜೊತೆಗೆ ಬರುವಂಥದ್ದು ಅಂತ. ಭಾರತ ಮತ್ತು ಇವುಗಳನ್ನು ಬಿಟ್ಟು ಇಲ್ವಿಲ್ಲ. ಹಾಗೆ ಸಂಗೀತ ಕೂಡ ಅದರಲ್ಲಿ ಒಟ್ಟಿಗಿರುತ್ತೆ. ತ್ಯಾಗರಾಜರಿಂದ ಹಿಡಿದು ಸಂಗೀತ ಅಂತಂದ್ರೆ ಅದು ಭಾರತ ಅಂತಲೇ ಲೆಕ್ಕ. ನಾವು ಪಾಶ್ಚಿಮಾತ್ಯ ಸಂಗೀತವನ್ನು ನೋಡಿದಾಗ ಕೆಲವರು ಹೇಳ್ತಿರ್ತಾರೆ, ಪಾಶ್ಚಿಮಾತ್ಯ ಸಂಗೀತ ಮತ್ತು ಭಾರತೀಯ ಸಂಗೀತಕ್ಕೆ ವ್ಯತ್ಯಾಸ ಏನು ಅಂದರೆ, ಪಾಶ್ಚಿಮಾತ್ಯ ಸಂಗೀತದಲ್ಲಿ ಕಾಲು ಬಡಿತದಂತೆ, ಭಾರತೀಯ ಸಂಗೀತದಲ್ಲಿ ತಲೆ ಅಲುಗಾಡುತ್ತದೆ ಅಂತ. ಅಂದರೆ ಅದರದ್ದು ಎತ್ತರದವನ್ನ ಉದಾಹರಣೆ ಹೇಳುವಾಗ ಈ ರೀತಿ ಹೇಳ್ತಾರೆ. ಸಂಗೀತದಲ್ಲಿ ಸಾಧನೆ ಮಾಡ್ತಾ ಇರುವಂತಹ ನಿಮ್ಮಂತಹ ಅತಿಥಿಗಳು ಇವತ್ತು ನಮಗೆ ರಿತಮ್ ಕನ್ನಡದಲ್ಲಿ ಬಂದಿರುವಂಥದ್ದು ಬಹಳ ಸಂತೋಷದ ವಿಚಾರ. ಒಟ್ಟು ಈ ಸಂಗೀತದ ಜರ್ನಿ ಅಂದರೆ ಕೆಲವು ಜರ್ನಿಗಳು ಹೇಗಿರ್ಬೇಕಂದ್ರೆ ಅದಕ್ಕೆ ಮನಸ್ಸು ಬೇಕು. ಅದರಲ್ಲಿ ಇದು 1 ದಿನ 2 ದಿನ ಮಾಡುವಂಥ ತಪಸ್ಸಲ್ಲ, ಇದು ನಿರಂತರ ತಪಸ್ಸದು. ಆಗಲೇ ಅದು ಒಂದು ರೀತಿಯ ಜನರ ಮನ್ನಣೆಯನ್ನು ಗಳಿಸ್ತದೆ. ಅದರ ಜೊತೆಗೆ ಅದು ಆಪ್ತವಾಗ್ತಾ ಬರ್ತದೆ ಮತ್ತು ಆ ಸಂಗೀತಕ್ಕೆ ಒಂದು ಶಕ್ತಿ ತುಂಬುವಂತಹ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ. ಆ ರೀತಿಯ ಅನೇಕ ವರ್ಷಗಳಿಂದ ನೀವು ಸಂಗೀತದ ಒಂದು ತಪಸ್ಸು ಮಾಡುವಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾ ಅನೇಕ ಕೆಲಸಗಳನ್ನು ಮಾಡಿರುವುದರಿಂದ ಇವತ್ತಿನ ದಿನ ನಾವು ಒಂದಿಷ್ಟು ಆ ವಿಚಾರವಾಗಿ ನಾವು ಮಾತನಾಡೋಣ. ನಿಮ್ಮ ಈ ಜರ್ನಿ ಶುರುವಾದದ್ದು ಹೇಗೆ? ಯಾಕಂದರೆ ಎಲ್ಲೋ ಒಂದು ಕಡೆ ಅನ್ನಿಸ್ಬೇಕಲ್ಲ ಒಂದು ಕ್ಷಣ, ಇದರಲ್ಲಿ ನಾನು ಮುಂದೆ ಹೋಗಬೇಕು ಅಥವಾ ಇದರಲ್ಲಿ ನಾನು ಕಲಿಬೇಕು ಅಂತ ಆಗತ್ತೆ. ಆಸಕ್ತಿ ಒಂದು ಭಾಗ ಆದರೆ ನಿರಂತರತೆ ಅನ್ನುವಂಥದ್ದು, ಇಷ್ಟು ನಿರಂತರತೆ ಗಳಿಸ್ಬೇಕಾದ್ರೆ ಆ ಅನ್ನಿಸಿದ ಕ್ಷಣ ಇದೆಯಲ್ಲ ಅದು ಬಹಳ ಮುಖ್ಯವಾಗತ್ತೆ. ಸೊ ಹಾಗಾಗಿ
ಪ್ರಾರಂಭದಲ್ಲಿ ಈ ಜರ್ನಿ ಶುರು ಆಗುವಾಗ ಮೊದಲ ಬಾರಿಗೆ ನಾನು ಇದರಲ್ಲಿ ಮುಂದುವರಿಬೇಕು ಅಂತ ಅನ್ನಿಸಿದ್ದು ಆ ಮೂಮೆಂಟ್ ಹೇಗಿತ್ತು? ಮೊದಲ ಬಾರಿಗೆ ಇದಕ್ಕೆ ನೀವು ಕರೆದ್ರಿ, ಬಹಳ ಸಂತೋಷದಿಂದ ಬಂದಿದ್ದೇನೆ. ಸ್ವಲ್ಪ ಇದರ ಬಗ್ಗೆ ಹೇಳಿ ಆ ವಿಷಯಕ್ಕೆ ಬರ್ತೀನಿ. ಖಂಡಿತ. ಅಂದರೆ ಪ್ರಾರಂಭದ ಹಂತದಲ್ಲಿ ಸಂಗೀತ ಕೇಳೋದು ಅಂತ ಹೇಳಿದ್ರೆ ದೊಡ್ಡ ಕಷ್ಟ ಇತ್ತು. ರೇಡಿಯೋದಲ್ಲಿ ಬಂದರೆ ಆಫ್ ಮಾಡ್ತಾ ಇದ್ದೆ. ಅದು ಕೊನೆಗೆ ನಾವು ಒಂದು ತಂತ್ರಶಾಸ್ತ್ರ ಪರಂಪರೆಯ ಮನೆತನ ಆದ್ದರಿಂದ ಹಿರಿಯರ ಮನಸ್ಸಿನಲ್ಲಿದ್ದದ್ದು ಒಬ್ಬ ತಂತ್ರಿ ಆಗಬೇಕು ಅಂತ ಇತ್ತು. ಹಾಗೆ ಮಾವನ ಎಲ್ಲ ಆಶೀರ್ವಾದದೊಂದಿಗೆ ಅವರ ಮುತುವರ್ಜಿಯಿಂದಲೇ ತಂತ್ರವಿದ್ಯಾಪೀಠ ಆಲುವೆಯಲ್ಲಿ ಸೇರಿಕೊಂಡೆ. ಆಗ ಭಾಷೆ ಗೊತ್ತಿಲ್ಲ, ಹೀಗೆ ಹಲವಾರು ಸಮಸ್ಯೆಗಳು. ಅಂತೂ ಅಲ್ಲಿ 1 ವರ್ಷ ನನ್ನ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದೆ. ಆದರೆ ಕೋರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಪುನಃ ಊರಿಗೆ ಬಂದೆ. ಒಟ್ಟು ಯಾವುದು ಕೂಡ ಒಂಥರ ಸರಿಯಾಗಲಿಲ್ಲ. ಮತ್ತು ಕೊನೆಗೆ PUCಗೆ ಸೇರಿಕೊಂಡೆ. ಅದು ಕೂಡ ಒಂದು ಅರ್ಧದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಆಯಿತು, ಸಂಗೀತ ಚೆನ್ನಾಗಿ ಹಾಡೋ ಒಬ್ಬ ನನ್ನೊಬ್ಬ ಫ್ರೆಂಡ್ ಆಗಿ ಸಿಕ್ತು. ಹಾಗೆ ಅವನು ಫಸ್ಟಿಗೆ ನನಗೆ ಒಂದು ಗೋಪಾಲಕಪ ಅಹಿಮಂ ಅನಿಶಂ ಅಂತ ಹೇಳುವಂಥ ಸ್ವಾತಿರ್ನಾಳ ಕೃತಿ ಕಲಿಸಿಕೊಟ್ಟ. ಅವನು ಸೇಮ್ ಕಾಲೇಜಲ್ಲಿ ಕಾಂಪಿಟೇಷನ್ ಸೇರಿದ, ನಾನು ಸೇರಿದೆ. ಕಲಿಸಿಕೊಟ್ಟ ಅವನಿಗೆ ಸೆಕೆಂಡ್ ಆಯಿತು. ಅಲ್ಲಿಂದ ನನಗೆ ಗೊತ್ತಾಯಿತು ಏನೋ ನನ್ನೊಳಗೆ ಇದೆ ಅಂತ ಹೇಳಿ. ಆದರೆ ತಂತ್ರವಿದ್ಯಾಪೀಠದಲ್ಲಿ ವೇದ ಕಲಿಸುವ ದೊಡ್ಡ ತಂತ್ರಶಾಸ್ತ್ರ ಬೃಹಸ್ಪತಿ ಅಂತಲೇ ಕಲ್ಪುರ ದಿವಾಕರ ನಂಬೂದಿರಿ ಒಬ್ಬರು ಗುರು ಅಂತ ಹೇಳಿ ನನಗೆ ಫೀಲ್ ಆದ ಅವರನ್ನು ನೋಡಿ. ಅಂದರೆ ಆ ಥರದ ಒಂದು ಮಹಾನುಭಾವರು ಅವರು. ಆದರೆ ವೇದವನ್ನು ಹೇಳುವಾಗ ಅದರಲ್ಲಿ ಒಂದು ಸಂಗೀತ ಇದೆ, ನಿಜ. ಒಂದು 3 ಸ್ವರಗಳು ಅದರಲ್ಲಿ ಬಂದೇ ಬರ್ತದೆ. ಇಡೀ ನಮ್ಮ ಬ್ಯಾಚಲ್ಲಿ ಗುರುಗಳು ಹೇಳಿಕೊಟ್ಟ ಹಾಗೆ ವೇದವನ್ನು ಹೇಳ್ತಾ ಇದ್ದದ್ದು ನಾನು ಮಾತ್ರ ಆಗಿದೆ. ಹಾಗೆ ಅವರಿಗೆ ಬಹಳ ಒಂದು ಪ್ರೀತಿ. ಹಾಗೆ ಅವರು ಬಹುಶಃ ಅವರು ನನ್ನನ್ನು ತಿಳ್ಕೊಂಡಿದ್ರು. ಹಾಗೆ ಮತ್ತೆ ಮ್ಯೂಸಿಕ್ ಕಾಲೇಜ್ಗೆ ಒಂದು ಎಂಟ್ರಿ ಸಿಕ್ಕಿತು. ಆಮೇಲೆ ಮತ್ತೆ ನಮ್ಮ ದೊಡ್ಡ ಫಸ್ಟ್ ಗುರುಗಳು ಮಾಧವೋಪಾಧ್ಯಾಯರು. ಸಾಮಾನ್ಯ ಅವರ ಕ್ಲಾಸ್ ಹೇಗಿತ್ತು ಅಂದರೆ, ಅವರು ದೊಡ್ಡ ತಂತ್ರಿಗಳು, ವೇದಶಾಸ್ತ್ರ ಪಂಡಿತರು, ಸಂಸ್ಕೃತ ಪಂಡಿತರು. ಎಲ್ಲಿಗಾದ್ರೂ ಪೂಜೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಭೇಟಿ ಒಂದು ಕಾಡಿನ ಮಧ್ಯೆ ಇರಬಹುದು. ಅಲ್ಲಿ ಕೂಡ ಕ್ಲಾಸ್ ತೆಗೆದಿದ್ದಾರೆ ಅವರು. ಕೆಲವೊಂದ್ಸಲ ದೇವಸ್ಥಾನದ ನಮಸ್ಕಾರ ಮಂಟಪದ ಮೇಲೆ ಅವರ ಕೆಲಸ ಎಲ್ಲ ಮುಗಿಸಿ ಅಲ್ಲಿ ಕೂತ್ಕೊಳ್ತಿದ್ರು. ನಾನು ಅವರ ಜೊತೆಗಿದ್ರೆ ಆ ಮಂಟಪದಲ್ಲಿ ಕೂತು ಕ್ಲಾಸ್ ಅಂತ ಬಹಳ ಯಾರಿಗೂ ಸಿಗದಿದ್ದಂತಹ ಕೆಲವು ವಿಚಾರಗಳು ಆ ಸಂದರ್ಭದಲ್ಲಿ ಸಿಕ್ಕಿತ್ತು ಪ್ರಾರಂಭ ಹಂತದಲ್ಲಿ. ಆಮೇಲೆ ಅವರೆಲ್ಲರ ಅನುಗ್ರಹದಿಂದ ಮ್ಯೂಸಿಕ್ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಕ್ಕಿತು. ಹಾಗೆ ನಮ್ಮ ಮೊದಲ ಗುರು, ಆದಿಗುರು ಅಂದ್ರೆ ಮಾಧವೋಪಾಧ್ಯಾಯರು, ನನ್ನ ದೊಡ್ಡಪ್ಪ. ಹಾಗೆ ಅವರ ಒಂದು ಕಾಗದ ಹಿಡ್ಕೊಂಡು ತಿರುವನಂತಪುರ ಸ್ವಾತಿರ್ನಾಳ್ ಕಾಲೇಜ್ನಲ್ಲಿ ರಿಟೈರ್ ಆದ ಪ್ರೊಫೆಸರ್ ಆಗಿದ್ದವ ವೆಂಕಟರಮಣನ್ ಸರ್ನ ಹತ್ರ ಅವರು ನನ್ನನ್ನು ಕಳಿಸಿದ್ರು. ಮ್ಯೂಸಿಕ್ ಕಾಲೇಜ್ನಲ್ಲಿ ಕಲಿಯುವುದರ ಜೊತೆಗೆ ಪ್ರೈವೇಟ್ ಆಗಿ ನಾನು ಅವರಲ್ಲಿ ಅಭ್ಯಾಸ ಶುರು ಮಾಡಿದೆ. ಫಸ್ಟಿಗೆ ಅವರು ಕೂಡ ಅಂದರೆ ನಾನು ಸೇರಿದ್ದು ಇಲ್ಲಿಂದ ಹೊರಟಾಗ ಕನ್ಫ್ಯೂಷನ್ಸ್ ಇತ್ತು. ಅಲ್ಲಿ ಸಂಗೀತಕ್ಕೆ ಪ್ರವೇಶ ಸಿಗ್ಲಿಕ್ಕಿಲ್ಲ, ನೀನು ಮೃದಂಗ ತೆಕ್ಕೋ, ಆಮೇಲೆ ಸಂಗೀತ ಆ ಮೂಲಕ ಕಲಿಬಹುದು ಅಂತ ಹೇಳಿ. ಕೊನೆಗೆ ಏನಲ್ಲಾಗಿ ಮೃದಂಗಕ್ಕೆ ಅಡ್ಮಿಷನ್ ಸಿಕ್ಕಿತ್ತು. ಅದು ಕಳೆದು ನಾನು ಗುರುಗಳನ್ನು ಒಂದು 3 ತಿಂಗಳು ಕಳೆದ ನಂತರ ನಾನು ಗುರುಗಳ ಹತ್ತಿರ ಹೋಗುದು. ಆಗ ಅವರು ಹೇಳಿದ್ರು, ನೀನು ಮೃದಂಗ ಕಲಿಯುವ, ನಿನಗೆ ಹಾಗೆ ಸಂಗೀತ ಅಂತ ಹೇಳಿ. ನನಗೆ ಹೇಗಿದ್ರು ಕಲಿಬೇಕಿತ್ತು. ಅಂತೂ ಮಾಧವ ಉಪಾಧ್ಯಾಯರ ಲೆಟರ್ ನೋಡಿ ಆಯ್ತು ಇವತ್ತು ಶುರು ಮಾಡುವ ಅಂತ ಹೇಳಿದ್ರು. ಒಂದು ಕೀರ್ತನೆ ಶುರು ಮಾಡಿದ್ರು. ಆಗ ಈ ಮಿಮಿಕ್ರಿ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು, ಸ್ವಲ್ಪ. ಹಾಗೆ ಅವರು ಒಂದು ಕೀರ್ತನೆ ಕಲಿಸಿಕೊಟ್ರು. ಅದನ್ನು ಅವ್ರು ಏನು ಹಾಡಿದ್ದಾರೆ ನನಗೇನು ಗೊತ್ತಿಲ್ಲ, ಆದ್ರೆ ಅದೇ ತರ ನಾನು ಮಿಮಿಕ್ರಿ ಮಾಡಿದೆ ಅಂತ ಈಗ ಹೇಳ್ತಾ ಇದ್ದೆ. ತಪ್ಪಿಸದೆ ಅವ್ರು ಏನ್ ಹಾಡ್ತಾ ಇದ್ರು. ಆದ್ರೆ ಅವರಿಗೆ ಅದು ಬಹಳ ಖುಷಿ ಆಯ್ತು. ಹೊರಗೆ ತೋರಿಸ್ಲಿಲ್ಲ. ಸರಿ ನಾಳೆಯಿಂದ ವಾ ಅಂತ ಹೇಳಿದ್ರು. ಹಾಗೆ ಮತ್ತೆ ಪ್ರಾರಂಭವಾಯಿತು. ಮತ್ತೆ ಬಾಕಿದ್ದೆಲ್ಲ ಅವರ ಅನುಗ್ರಹಗಳು. ಈಗ ಅದರಲ್ಲಿ ನೀವೀಗ ಸಂಗೀತದ ಅದೆಷ್ಟು ವರ್ಷ ನಡೀತದು? ಅದು 7 ವರ್ಷ ಗಾನ ಪ್ರವೀಣ. ಗಾನ ಪ್ರವೀಣ ಅನ್ನುವಂಥದ್ದು ಅಂದ್ರೆ 7 ವರ್ಷ ನಿರಂತರ ಕಾಲೇಜಿನಲ್ಲಿ ಇರುವ ಅಕಾಡೆಮಿ ಅಷ್ಟೇ ಇರುತ್ತೆ. 7 ವರ್ಷ. ಆ 7 ವರ್ಷದಲ್ಲಿ ಆಲ್ಮೋಸ್ಟ್ ಒಬ್ಬ ಸಂಗೀತಗಾರನಾಗಿಯೇ ಹೊರಗೆ ಬರ್ತಾನ ಅಥವಾ ಅದರ ವಿದ್ವತ್ತನ್ನ ಕಲ್ಕೊಂಡು ಬರ್ತಾನ ಅವನು? ಅದ್ರಲ್ಲಿ 2 ವಿಚಾರಗಳಿದೆ. ಒಂದು, ನಮ್ಮ ಸ್ವಂತಿಕೆ ಅಂತ ಹೇಳುವಂಥದ್ದು ಒಂದು ಪ್ರಾಕ್ಟೀಸ್ 25%, 25% ಗುರುಗಳ ಪಾಠ ಗುರುಗಳನ್ನು ಕೇಳಿ ಸಿಗುವಂಥದ್ದು, 25% ನಮ್ಮ ನಮ್ಮ ಜೊತೆಗೆ ಫ್ರೆಂಡ್ಸ್
ಜೊತೆಗೆ ಸೇರಿಕೊಂಡು ನಾವು ಪ್ರಾಕ್ಟೀಸ್ ಮಾಡಿ ನಮಗೆ ಬೆಳೆಸ್ತಕ್ಕಂಥದ್ದು. ಇನ್ನು 25% ಕಾಲಕ್ರಮೇಣ ಅಂತ ಹೇಳಿ ಕಾಲಕ್ರಮೇಣ ಎಂದು ನಮಗೆ ದೊರೆಯುವಂಥದ್ದು. ಅಂದ್ರೆ ನಮಗೆ ಮನಸ್ಸಿದ್ರೆ ಒಬ್ಬ ವಿದ್ವಾಂಸನಾಗಿ ನಾವು ಅಲ್ಲಿಂದ ಹೊರಗೆ ಬರಬಹುದು ಆ 7 ವರ್ಷದಲ್ಲಿ. ಹೌದು ಹೌದು. ಅಂದ್ರೆ ಅದಕ್ಕೆ ನಾವು ಡೆಡಿಕೇಟೆಡ್ ಆಗಿದ್ದು ಬರೋದಿದ್ರೆ. ಈಗ 7 ವರ್ಷದ ಜರ್ನಿಯಲ್ಲಿ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಆ 7 ವರ್ಷದಲ್ಲಿ ಇಂಥ ಒಂದು ಸಂದರ್ಭ ಅಂತ ನೀವು ನೆನಪು ಅಂದ್ರೆ ಈಗ ಗುರು ಶಿಷ್ಯ ನೀವು ಆಗ ಹೇಳಿದ್ರೆ ಆಯ್ತು ನಾಳೆಯಿಂದ ಬಾ ಕ್ಲಾಸಿಗೆ ಅಂತ ಹೇಳುವಂತ ಆ ಒಂದು ಕ್ಷಣ ನಿಮ್ಮನ್ನು ಸಂಗೀತದ ಕಡೆಗೆ ಕನೆಕ್ಟ್ ಮಾಡಿದಂತ ಆ ಒಂದು ಕ್ಷಣ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಮೃದಂಗಕ್ಕೆ ಅಡ್ಮಿಷನ್ ಸಿಕ್ಕಿದೆ, ಆದ್ರೆ ನೀವು ಇವತ್ತು ಮೃದಂಗಕ್ಕಿಂತ ಸಂಗೀತಗಾರನಾಗಿ ಹೆಚ್ಚು ಗುರುತಿಸ್ಕೊಳ್ತಾ ಇದ್ದೀರಿ. ಸೊ ಆ 7 ವರ್ಷದ ಜರ್ನಿಯಲ್ಲಿ ಒಂದು ನೆನಪು ಮಾಡಿಕೊಳ್ಳಬಹುದಾದಂಥ ಘಟನೆಗಳು ಅಂತ ಯೋಚನೆ ಮಾಡಿದರೆ ಆ 7 ವರ್ಷದ ವಿದ್ಯಾರ್ಥಿ ಜೀವನದ ಈ ಘಟನೆ ನನಗೆ ಯಾವತ್ತೂ ನೆನಪಿರುತ್ತೆ ಅಂತ ಯೋಚನೆ ಮಾಡಿ ಹೇಳೋದಾದ್ರೆ ಅಂಥದ್ದೇನಾದ್ರು ನೆನಪಿಗೆ ಬರ್ತದ? ಆ ಥರ ಯೋಚನೆ ಮಾಡಬಹುದಾ? ಯಾಕಂದ್ರೆ ಕೆಲವು ಘಟನೆಗಳು ನಮ್ಮ ಜರ್ನಿ ಉದ್ದಕ್ಕೂ ಇರ್ತದ, ಅದು ನೆನಪು ಮಾಡ್ಕೊಂಡಾದಾಗೆಲ್ಲ ಒಂದು ಶಕ್ತಿ ತುಂಬುತ್ತಾ ಇರ್ತದೆ ಅಥವಾ ಒಂದು ಛಲ ಬರ್ತಾನೆ ಇರ್ತದೆ. ಆ ಘಟನೆಯಿಂದಾಗಿ ನಾನು ಇನ್ನಷ್ಟು ಮಾಡಬೇಕು ಸಾಧನೆ ಅಂತ ಅನಿಸ್ತಿರ್ತದೆ. ಆ ರೀತಿಯ ಒಂದು ಟರ್ನ್ ಕೊಟ್ಟಂತಹ ಘಟನೆ ಅನ್ನುವಂಥದ್ದು ಏನಾದ್ರು? ಅದೇ ಗುರುಗಳ ಒಂದು ಪರ್ಸನಾಲಿಟಿ, ಅದು ಹಾಡುದಲ್ಲಿರ್ಬೋದು, ಅವರ ಆರೋಗ್ಯದ ವಿಷಯದಲ್ಲಿರ್ಬೋದು, ಅದೇ ಒಂದು ದೊಡ್ಡ ನನಗೆ ಒಂದು ಪ್ರೇರಣೆ. ಮತ್ತು ಅವರ ಕ್ಲಾಸ್ ಅಂಥದ್ದು ಇನ್ನು ನೆಕ್ಸ್ಟ್ ಒಂದು ಜನರೇಷನ್ಗೆ ಸಿಗ್ಬೋದು ಅಂತ ಹೇಳುವಂಥದ್ದು. ಅಂದರೆ ಕಲಿಸೋರಿದ್ರು ಕೂತ್ಕೊಳ್ಳಿಕ್ಕಿರುವಂಥ ಜನ ಬೇಕಲ್ಲ, ವಿದ್ಯಾರ್ಥಿಗಳು ಬೇಕಲ್ಲ ಆ ಟೈಪಿನ. ಹಾಗೆ ಅದೊಂದು ದೊಡ್ಡ ಅನುಗ್ರಹ. ಮತ್ತು ಅವರನ್ನು ಫಸ್ಟ್ ಟೈಮ್ ನಾನು ಊರಿಗೆ ಕರ್ಕೊಂಡು ಬಂದು ನಮ್ಮ ಸಂಗೀತ ಪ್ರತಿಷ್ಠಾನವನ್ನು ಅವರ ಮೂಲಕವೇ ಉದ್ಘಾಟನೆ ಮಾಡಿದೆ. ಅವರು ವೇಲ್ಕುಟ್ನಾರ್ ಸರ್, ನನ್ನ ಮೃದಂಗ ಗುರುಗಳು, ಇಬ್ಬರು ಸೇರಿಕೊಂಡು. ಅದು ನಿಜವಾಗಿ ಮರಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಲಕ ಈಗ ಊರಿಗೆ ಸಂಗೀತದ ವಿಚಾರಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ಹಳ್ಳಿಯಂತಹ ಪ್ರದೇಶಗಳಿಗೂ ಅದೇ ಥರ ಇದೆ. ನಮ್ಮ ಮಂಗಳೂರು, ಬೆಂಗಳೂರು, ಬಾಂಬೆ, ಆ ಥರ ಭಾರತದಲ್ಲಿ ಮತ್ತೆ ಹೊರಗಿನ ವಿದೇಶದಲ್ಲೂ ಕೂಡ ಈ ಕ್ಲಾಸ್ಗಳನ್ನು ಇದು ಮಾಡ್ತಾ ಇದ್ದೇನೆ. ಆ ಮೂಲಕ ಇದನ್ನು ಅಂದ್ರೆ ಆ ಒಂದು ಸಂಗತಿಯನ್ನು ಮರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅದೇ ಈ ಪ್ರತಿಷ್ಠಾನ ಅಂತ ಹೇಳುವಂಥದ್ದು ನನ್ನೊಂದು ಕನಸಾಗಿತ್ತು. ಅದರಲ್ಲಿ ಕಲಿತಾ ಇರುವಾಗಲೇ ನಾನು ಮನಸ್ಸಿನಲ್ಲಿ ಇಂತಹ ಒಂದು ಈ ತರ ಇರಬೇಕು ಅಂತ ಹೇಳುವಂತ ಒಂದು ಪ್ಲಾನ್ ನನ್ನ ಮನಸ್ಸಿನಲ್ಲಿ ಬಂದಿತ್ತು. ಅದೀಗ ಎಲ್ಲವೂ ಏನು ನನ್ನ ಮನಸ್ಸಿನಲ್ಲಿ ಗ್ರಹಿಸಿದೇನೋ ಅದು 25 ವರ್ಷದಲ್ಲಿ ಕಂಪ್ಲೀಟ್ ಆಗ್ಲಿಕ್ಕೆ ಕಾರಣ ಆ ಒಂದು ವಿಚಾರ. ಓಕೆ, ಇನ್ನು ನಿಮ್ಮ ಸಂಗೀತದ ಈ ಸಾಧನೆ ನಂತರ, ಕಲಿತ ನಂತರ ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನೀವೀಗ ಒಂದು ಆರ್ಟಿಸ್ಟ್ ಅಂತಾನೆ ಗುರುತಿಸ, ಒಬ್ಬ ಕಲಾಕಾರ ನೀವೀಗ, ಅಂದ್ರೆ ಮೃದಂಗ ಇರಬಹುದು, ಸಂಗೀತದ ಕಲಾಕಾರ. ಅದರ ನಂತರದ ಭಾಗಗಳಲ್ಲಿ ಈ ಸಾಮಾನ್ಯವಾಗಿ ಜೇಸುದಾಸರು ಅಂತ ನಿಮ್ಮ ಧ್ವನಿಯನ್ನು ಆಲ್ಮೋಸ್ಟ್ ನಾವು ಕೇಳುವಾಗೆ ನಾವು ಚಿತ್ರ ನೋಡದೆ ಏನಾದ್ರು ಕೇಳಿ ಒಂದು ಸ್ವಲ್ಪ ಜೇಸುದಾಸ್ ಅವರಿಗೆ ಹತ್ರ ಇದೆಯಲ್ವಾ ಅಂತ ಅನ್ನುವಂಥದ್ದು ಒಂದು ಅನಿಸುತ್ತೆ. ಈ ರೀತಿ ನಿಮಗೆ ಕೇಳಲಿಕ್ಕೆ ಸಿಗ್ತದ ಜೇಸುದಾಸ್ ವಾಯ್ಸ್ ಥರ ಇದೆ ಅಂತ ಅನ್ನುವಂಥದ್ದು? ಅಥವಾ ಜೇಸುದಾಸ್ ಅವರು ನಿಮ್ಮ ಈ ಸಂಗೀತದ ಪಯಣದಲ್ಲಿ ಎಷ್ಟು ಪ್ರಭಾವವನ್ನು ಬೀರಿದ್ದಾರೆ? ಅವರ ಸಂಪರ್ಕ ಅಥವಾ ಅವರ ನೀವು ಅವ್ರ ಮುಂದೆ ಹಾಡುವಂತ ಒಂದು ಸಂದರ್ಭ ಸಿಕ್ಕಿದೆಯಾ? ಅದು ಒಂದೊಳ್ಳೆ ಕ್ವಶನ್. ನಿಜವಾಗಿ ಈ ಸಂಗೀತ ಫೀಲ್ಡಿಗೆ ಬರ್ಲಿಕ್ಕೆ ಕಾರಣವೇ, ಕಲಿಬೇಕು ಅಂತ ತೋರ್ಲಿಕ್ಕೆ ಕಾರಣವೇ ದಾಸ್ ಸರ್. ಅಂದ್ರೆ ಆ ಭರತಂ ಹಿಸೈನಸ್ ಅಬ್ದುಲ್ಲಾ ಅಂತ ಹೇಳುವಂತ ಫಿಲ್ಮ್ಗಳಲ್ಲಿ ಫುಲ್ ಶಾಸ್ತ್ರೀಯ ಸಂಗೀತವೇ ಇತ್ತದಲ್ಲಿ, ಒಂದು ಸೆಮಿ ಕ್ಲಾಸಿಕಲ್ ಮ್ಯೂಸಿಕ್. ಆಗ ಅದನ್ನು ಕೇಳಿ ನಿಜವಾಗಿ ಪ್ರಮದವನ ಅಂತ ಹೇಳುವಂತ ಒಂದು ಹಾಡು, ಅದು ನನ್ನ ಕಂಪ್ಲೀಟ್ ಚೇಂಜ್ ಮಾಡಿತ್ತು. ಅದೇ ಆಫ್ ಮಾಡ್ತಾ ಇದ್ದೆ ರೇಡಿಯೋ, ಶಾಸ್ತ್ರೀಯ ಸಂಗೀತ ಮತ್ತೆ ಆನ್ ಮಾಡ್ಲಿಕ್ಕೆ ಶುರು ಮಾಡಿದೆ ಆ ಹಾಡುಗಳಿಂದಾಗಿ. ಹೌದು, ಆಮೇಲೆ ಕಲಿಬೇಕು ಅಂತ ತೋರಿತ್ತು. ಆಮೇಲೆ ನಮ್ಮ ಮನೆ ಹತ್ತಿರದ ಒಂದು ದೇವಸ್ಥಾನಗಳಲ್ಲಿ ಪ್ರತಿ ದಿವಸ ದಾಸರನ ಅಯ್ಯಪ್ಪ ಗಾನಗಳು ಬೇರೆ ಬೇರೆ ಇದು ಹಾಕ್ತಾ ಇದ್ರು. ಅದು ಕೇಳಿಯೇ ತುಂಬಾ ಹಾಡುಗಳನ್ನು ಕಲಿಲಿಕ್ಕೆ ಪ್ರಾರಂಭಿಸಿದೆ. ಕಾರಣವೇ ಅವರು. ಆಮೇಲೆ ಅವರು ಒಂದು ವೇದಿಕೆ ತಿರುವನಂತಪುರದಲ್ಲಿ ಮ್ಯೂಸಿಕ್ ಕಾಲೇಜಲ್ಲಿ ಸೇರಿದ ಮೇಲೆ ಫಸ್ಟ್ ಟೈಮ್ ಅವರೊಂದು ದರ್ಶನ ಆಯಿತು ಒಂದು ಇದು ಕಾರ್ಯಕ್ರಮಕ್ಕೆ, ಸೂರ್ಯ ಫೆಸ್ಟಿವಲ್ ಅಲ್ಲಿ. ಅವರು ಹೀಗೆ ವೇದಿಕೆಯಲ್ಲಿ ಕೂತಿದ್ರೆ ಅವರ ಪಕ್ಕದಲ್ಲೇ ವೇದಿಕೆ ಕೆಳಗೆ ನನಗೆ ಕೂತುಕೊಳ್ಳೋ ಒಂದು ಭಾಗ್ಯ ಸಿಕ್ಕಿತ್ತು. ಹಾಗಾದ್ರೆ ಲೈವ್ ಆಗಿ ಆ ಕಾರ್ಯಕ್ರಮವನ್ನು ನೋಡಿದೆ. ಆಮೇಲೆ ಮ್ಯೂಸಿಕ್ ಕಾಲೇಜ್ನಲ್ಲಿ ಒಮ್ಮೆ ಅವರಿಗೆ ತಂಬೂರ ಮಿಟ್ಲಿಕ್ಕೂ ನನಗೊಂದು ಅವಕಾಶ ಸಿಕ್ಕಿತ್ತು, ಅವರ ಒಟ್ಟಿಗೆ ಕೂತು. ಹೌದು, ಅದು ದೊಡ್ಡ ಒಂದು ಭಾಗ್ಯ. ಆಮೇಲೆ ಕೈದಪುರಂ ದಾಮೋದರ ನಂಬೂದಿರಿ ಅವರ ಇನ್ಸ್ಟಿಟ್ಯೂಷನ್ನಲ್ಲಿ ಅಖಂಡ ಸಂಗೀತಾರ್ಚನೆ ನಡೀತಿತ್ತು. ಫಸ್ಟಿಗೆ ದಾಸಾರ ಗುರು ದಕ್ಷಿಣಾಮೂರ್ತಿ ಸ್ವಾಮೀಜಿಯವರು ಹಾಡಿದರು. ಅವರು ಹಾಡಿ ದಾಸಾರ ಹಾಡಿದರು. ದಾಸಾರ ಹಾಡಿ ಮತ್ತೆ ನನ್ನನ್ನು ಹಾಡಲಿಕ್ಕೆ ಹೇಳಿದರು. ಹಾಗೆ ಅವರು ಒಟ್ಟು ಮೇಳಕರ್ತ 72 ಮೇಳಕರ್ತ ರಾಗದಲ್ಲಿ ಫಸ್ಟ್ ಮೇಳಕರ್ತವನ್ನು ಅವರು ಹಾಡಿದರು, ಆ ರಾಗದಲ್ಲಿರೋ ಕೀರ್ತನೆ.
ಅದು ಕಳೆದು ಅವ್ರು ಇಳಿದ ಕೂಡಲೇ ಎರಡನೇ ಮೇಳಕರ್ತರ ಆಗುವುದು ನಾನು ಹಾಡಿದೆ. ಹಾಗೆ ಕೆಳದು ಬಂದು ಬಹಳ ಒಳ್ಳೆ ಇದು ಹೇಳಿದ್ರು. ನಾನು ಅವ್ರಿಗೂ ನಮಸ್ಕಾರ ಮಾಡಿದೆ. ಒಂದು 6 ತಿಂಗಳು ಕಳೆದ ಮೇಲೆ ಪುನಃ ಅವರನ್ನು ಮೀಟ್ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಅವರ ಹೆಂಡತಿ ಹೇಳಿದ್ರು, ಒಂದು 6-7 ತಿಂಗಳ ಹಿಂದೆ ಇವ ರತ್ನಾಂಗಿಯಲ್ಲಿರುವಂತಹ ಒಂದು ಕೀರ್ತನೆ ಹಾಡಿದ ನೆನಪಿಲ್ಲ ನಿಮಗೆ ಅಂತ ಕೇಳಿದ್ರು ದಾಸ. ಹಾ ಹೌದಲ್ಲ, ಬಾ ಕೂತ್ಕೋ ಅದನ್ನ ಹಾಡು ಅಂತ ಹೇಳಿದ್ರು. ಆಗ ಏನ್ ಧೈರ್ಯ ಬರ್ತದೆ ಅವ್ರ ಎದುರು ಅಂತ ಹೇಗೋ ಹಾಡಿ ಒಪ್ಪಿಸಿ ಮತ್ತೊಂದು 2 ಗಂಟೆ ಕ್ಲಾಸ್, ಹೇಗೆ ಹಾಡಬೇಕು, ಹೇಗೆ ಅಕ್ಷರಗಳನ್ನು ಶುದ್ಧವಾಗಿ ಹೇಳ್ಬೋದು ಹಾಡಿನ ಮೂಲಕ, ಮತ್ತೆ ಶ್ರುತಿ ಹೇಗಿರ್ಬೇಕು ಅದರ ಬಗ್ಗೆ ಎಲ್ಲ. ಆಗ ಅಂದ್ರೆ ಅವರ ಬಗ್ಗೆ ಬಹಳ ಸಣ್ಣದಾಗಿ ಮಾತನಾಡೋದು ತುಂಬಾ ಜನ ನಾನು ಕೇಳಿದ್ದೇನೆ. ಆದ್ರೆ ಅವರಿಗಿರುವ ನಾಲೆಜ್ ಏನಂತ ಅವರ ಹತ್ತಿರ ಕೂತಾಗ್ಲೇ ಗೊತ್ತಾಯ್ತು. ಬಹಳ ಕಠಿಣವಾದ ತೋಡಿ ವರ್ಣವನ್ನು ಅವರು ವಿದೌಟ್ ಬುಕ್ ಹಾಡಿ ಕೇಳಿಸಿದ್ರು. ಸಾಧ್ಯ? ತಪಸ್ಸೆ ಅಂತ ನಮ್ಗೆ ಸಿಂಪಲ್ ಆಗಿ ಹೇಳ್ಬೋದು, ಅವ್ರು ಏನು ಹಾಡುದಿಲ್ಲ ಅಥವಾ ಕ್ಲಾಸಿಕಲ್ಗೆ ಸರಿಯಾಗಿ ಹಾಡುದಿಲ್ಲ ಅಂತ ಆ ಥರ ಎಲ್ಲ ತುಂಬಾ ಕಮೆಂಟ್ ನಾನು ಕೇಳಿದ್ದೇನೆ. ಆದ್ರೆ ಹಾಗೇನಲ್ಲ. ಆದ್ರೆ ಆಚೆಗೆ ಒಂದು ಲೆವೆಲ್ನಲ್ಲಿ ಇದ್ದಾರೆ ಅವರು. ಹಾಗೆ ಅವರ ಒಂದು ಬ್ಲೆಸ್ಸಿಂಗ್. ಆ ತಪಸ್ಸು ಒಳಗಡೆ ಇದ್ದವರಿಗೆ ಮಾತ್ರ ಅರ್ಥ ಆಗುತ್ತೆ, ಹೊರಗಿನವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆ ಮಟ್ಟಕ್ಕೆ ಹೋಗ್ಬೇಕು, ಆಗಲೇ ಅರ್ಥ ಆಗೋದು. ನೀವು ಹೇಳಿದ್ರಲ್ಲ, ಅದು ಆ ಭಾವನೆ ಅಥವಾ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಆ ಎತ್ತರಕ್ಕೆ ಏರಿದಾಗಲೇ ಅಂದಾಜಾಗೋದು, ಬಿಟ್ರೆ ಅಲ್ಲಿವರೆಗೆ ಬರ್ಲಿಕ್ಕಿಲ್ಲ. ಹಾಗೆ ನೀವೊಂದು ಮಾತು ಹೇಳ್ತಾ ಆ ರೇಡಿಯೋವನ್ನು ಮತ್ತೊಮ್ಮೆ ಆನ್ ಮಾಡಬೇಕು ಅಂತ ಅನ್ನಿಸ್ತು ಅಂತಲ್ಲ, ಅದರ ಒಂದು ಪಲ್ಲವಿಯನ್ನು ಹೇಳಿದ್ರೆ ಆಗತ್ತಾ? ಅದು ಯಾವ ಹಾಡಿತ್ತು ಅದನ್ನು ಹೇಳಿದ್ರಲ್ಲ, ಅದನ್ನ ಹೇಳೋದಾದ್ರೆ ಅದನ್ನ ಕೇಳ್ಬೇಕು ಅಂತ. ಯಾಕಂದ್ರೆ ನಿಮಗೆ ಅದು ಮತ್ತೊಮ್ಮೆ ರೇಡಿಯೋನ ಮತ್ತೆ ಕೇಳ್ಬೇಕು ಅನ್ಸ್ತು. ಅಲ್ಲಿ ನಂಗೆ ಒಂದು ಸಂಗೀತದ ಬಗ್ಗೆ ಒಂದು ಆಸಕ್ತಿ ಹುಟ್ಟಿತು ಅಂತ. ಆ ಹುಟ್ಟಿಸಿದ ಹಾಡು ಹೇಗಿತ್ತು ಅಂತ ನಾವು ಕೇಳ್ಬೇಕೀಗ. ಅದಕ್ಕೆ ಜಸ್ಟ್ ಒಂದು ಶ್ರುತಿ ಇಡ್ಬೋದಾ? ಖಂಡಿತ ಇಡಿ, ಖಂಡಿತ. രാമകഥാഗാനലയം മംഗളമെന്തമ്പുരുവിൽ പകരുക സാഗരമേ, ശ്രുതിലയ സാഗരമേ, സാകേതം പാടുകയായി ഹേ രാമാ. ವಾಹ್, ಅದ್ಭುತ. ಆಲಾಪನವೇ ಮೈ ಜುಮ್ ಅನಿಸುವಂಥದ್ದು. ಯಾಕಂದ್ರೆ ನಾವು ಇತ್ತೀಚೆಗೆ ಈ ರ್ಯಾಪ್ ಸಾಂಗ್ಗಳು ಅಂತೆಲ್ಲ ಬರ್ತಾ ಇದ್ದೇವೆ. ಅವುಗಳಲ್ಲಿ ಅರ್ಥ ಎಷ್ಟಿರುತ್ತೋ ಏನೋ ಅಂತ ಕಾಲಂತೂ ಬಡಿತಾ ಇರ್ತದೆ. ಆದ್ರೆ ಇದರಲ್ಲಿ ನೋಡಿ, ಆ ಆಲಾಪನ ನೀವು ತಗೊಂಡ್ರಲ್ಲ, ಅದು ಪೂರ್ತಿ ನಮ್ಮನ್ನ ತಲ್ಲಿನಾಗಿ ಮಾಡಿಬಿಡ್ತದಂತ. ಆಲಾಪನಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಅಂತ ಅನ್ಸೋದು ನನಗೆ. ಅದು ನಿಜವಾದ ಸಂಗೀತದ. ಅದು ಮತ್ತೆ ಎಲ್ಲರಿಗೂ ಆಲಾಪನ ಮಾಡ್ಲಿಕ್ಕೆ ಬರಲ್ಲ. ಕರೆಕ್ಟಾಗಿ ಆ ಸಮಯಕ್ಕೆ ಸಕ್ಕಂತೆ ಆಲಾಪನ ಮಾಡುವಂಥದ್ದು ಖಂಡಿತವಾಗಿ ಅದು. ಸೊ ಹಾಗಾಗಿ ಜೇಸುದಾಸ್ ಅವರ ಒಂದು ಪ್ರಭಾವ ಮತ್ತು ಸ್ವರ ಎರಡೂ ಒಂದು ಸಾರಿ ಮನಸ್ಸಿನಲ್ಲಿ ಕೂತ್ಕೊಂಡಿದ್ದು ಗೊತ್ತಾಗತ್ತೆ ನಿಮ್ಮದು. ಸೊ ಬಹಳ ಒಳ್ಳೆಯ ವಿಚಾರ. ಹಾಗೆ ನಿಮ್ಮ ಮೊದಲ ಕಾರ್ಯಕ್ರಮ ಅಂದ್ರೆ ಇಂಡಿವಿಜುವಲ್ ಆಗಿ ಕೊಟ್ಟಂತ ಮೊದಲ ಕಾರ್ಯಕ್ರಮ ಹೇಗಿತ್ತು, ಅದರ ತಯಾರಿ, ಆ ಒಂದು ನನಗೆ ಮೊದಲ ಕಾರ್ಯಕ್ರಮ ನಾನು ಕೊಡ್ತಾ ಇದ್ದೀನಿ ಅಂತಂದಾಗ ಒಂದಿಷ್ಟು ಇದು ಇದ್ದೇ ಇರ್ತದೆ, ಹೇಗೆ ಸ್ವೀಕರಿಸ್ತಾರೋ ಜನರು ಅನ್ನುವಂಥದ್ದು. ಆ ಮೂಮೆಂಟು ಯಾವ್ದಿತ್ತು, ಹೇಗಿತ್ತು ಅದು? ಅದೇ ಇಲ್ಲಿ ಈಗ ಮ್ಯೂಸಿಕ್ ಕಾಲೇಜಿಗೆ ಹೋದ್ರ ಮೊದಲು ನಾನು ಸ್ವಲ್ಪ ಭಕ್ತಿಗೀತೆಗಳನ್ನ ಹಾಡ್ತಾ ಇದ್ದೆ. ಹಾಗೆ ಏನು ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಆದ್ರೆ ಒಂದು ಕಚೇರಿ ಅಂತೇಳಿ ಫಸ್ಟ್ ಟೈಮ್ ಹಾಡುವಾಗ ನಾನು ಹೀಗೆ ಯೋಚನೆ ಮಾಡ್ತಿದ್ದೆ, ಹೇಗೆ ಈ ಆಲಾಪನೆ ಮಾಡ್ತಾರೆ, ಹೇಗೆ ಈ ಸ್ವರಗಳ ಪ್ರವಾಹ ಇವರೊಳಗೆ ಬಂದು ಇದು ಹೊರಗೆ ಹೋಗ್ತದೆ, ಅದೆಲ್ಲ ತುಂಬಾ ಒಂದು ಸಂದೇಹ ಇತ್ತು, ಒಂದು ಕುತೂಹಲ ಇತ್ತು. ಅದು ಈ ಹಾಡ್ತಾ ಹೋಗುವಾಗ ಇದು ನನಗೂ ಆಗ್ತಾ ಇದೆ, ನನ್ನ ಹತ್ರಕ್ಕೂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅಂತ ಹೇಳುವಂತ ಒಂದು ಫೀಲ್ ಆಯ್ತು. ಅದು ಮರಿಲಿಕ್ಕೆ ಆಗದಿದ್ದ ಒಂದು ಘಟನೆ ಆ ಫಸ್ಟ್ ಕಚೇರಿ ಅಂತ ಹೇಳುವಂಥದ್ದು. ಅಂದ್ರೆ ಆ ಪ್ರಾಕ್ಟೀಸ್ ಏನ್ ಮಾಡ್ತೇವೋ ಅದೆಲ್ಲವೂ ಕೂಡ 100% ನಮಗೆ ಅಲ್ಲಿ ಒದಗುದಿಲ್ಲ. ಅದಕ್ಕೆ ಮತ್ತೆ ಗುರುತು ಬೇಕು. ಕೆಲವೊಮ್ಮೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅಲ್ಲಿಗೆ ತಲುಪುವಾಗ ಹಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಇದು ನನಗೆ ಆ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆಗಳೇನೂ ಇಲ್ಲದೆ ನನಗೆ ಹಾಡ್ಲಿಕ್ಕೆ ಆಯ್ತು. ಅದು ಗುರುಗಳ ಬ್ಲೆಸ್ಸಿಂಗ್. ಓಕೆ. ಅನೇಕ ಸಂದರ್ಭದಲ್ಲಿ ಅನ್ಸುತ್ತೆ, ಈಗ ನಾವು ಒಂದು ಓದಿರೋದು ಪರೀಕ್ಷೆಯಲ್ಲಿ ಬರೆಯುವಾಗಲೇ ಮರ್ತು ಹೋಗ್ಬಿಟ್ಟಿರುತ್ತೆ. ಆದರೆ ನಾವು ಸಂಗೀತಗಾರರನ್ನು ನೋಡ್ತೇವಲ್ಲ, ಅವ್ರು ನಿರಂತರವಾಗಿ ಏನು ನೋಡ್ದೇನೆ ಅದನ್ನು ಸರಾಗವಾಗಿ ಹಾಡ್ತಾರೆ. ಇದು ಹೇಗೆ ಸಾಧ್ಯ? ಅದಕ್ಕೆ ಏನೇನು ತಯಾರಿಗಳು ನಡೆಸ್ಕೊಳ್ತಾರೆ, ಅಥವಾ ಅದರೊಳಗಡೆ ಪೂರ್ತಿ ಇನ್ವಾಲ್ವ್ ಆಗಿಬಿಡ್ತಾರ? ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಈಗ ತುಂಬಾ ಸಾರಿ ನಾವು ರಿಯಾಲಿಟಿ ಶೋನಲ್ಲಿ ನೋಡ್ತೇವೆ, ಒಂದು ಸಂಗೀತ ಕಾರ್ಯಕ್ರಮದ ಇದು ಚೀಟಿಗಳನ್ನು ಕಳಿಸ್ತಾರೆ ಕೆಲವು ಸಾರಿ, ಬೇಡಿಕೆಗಳು ಇಂಥದ್ದೊಂದು ಹಾಡಿ ಅಂತ ತಕ್ಷಣನೇ ಅವರು ರೆಡಿಯಾಗಿ ಹಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಸ್ಟೋರ್ ಆಗಿರ್ತದ, ಹೇಗೆ ಕಂಪ್ಯೂಟರ್ ತರದ್ದು ಏನಾದರೂ ಹಾರ್ಡ್ ಡಿಸ್ಕ್ ನಲ್ಲಿ? ಅದು ಹೇಗೆ? ಅದರ ಹಿನ್ನೆಲೆ ಏನು?
ಸಂಗೀತಕ್ಕೆ ಅದರದ್ದೇ ಆದ ನಾದ ಬ್ರಹ್ಮ, ಅದಕ್ಕೊಂದು ಶಕ್ತಿ ಇದೆ ಸ್ವರಗಳಿಗೆ. ಈ ಸಾಹಿತ್ಯ ಸಂಗೀತದ ಮೇಲೆ ಕೂತುಕೊಳ್ಳುವಾಗ ಸಂಗೀತ ಅಂತ ಹೇಳುವಂಥದ್ದು ನೆನಪಿಗೆ ಖಂಡಿತವಾಗಿಯೂ ಪೂರಕವಾಗಿರುವಂಥ ವಿಚಾರ. ಹಾಗೆ ನಮಗೆ ನೆನಪಿಡ್ಲಿಕ್ಕೆ ಆಗಿದ್ದನ್ನು ಸ್ವಲ್ಪ ಪದ್ಯದ ರೂಪದಲ್ಲಿ ಮಾಡಿದ್ರೆ ಅದು ನೆನಪುಳಿಲಿಕ್ಕೂ ಸುಲಭ ಅಂತ ಮೊದಲಿನವರು ಹೇಳ್ತಾ ಇದ್ರು. ಹಾಗೆ ಆ ಸಂಗೀತದ ಮೂಲಕ ಬರುವಾಗ ಅದೆಲ್ಲವೂ ಕೂಡ ನೆನಪಿನಲ್ಲೇ ಇರ್ತದೆ. ಮತ್ತೆ ಸಂಗೀತದ ವಿಚಾರಕ್ಕೆ ಬರುವಾಗ ಆ ಒಂದು ರಾಗಕ್ಕೆ ಅದರದ್ದೇ ಆದ ಒಂದು ವ್ಯಾಪ್ತಿ ಇದೆ. ಆ ವ್ಯಾಪ್ತಿಯೊಳಗಿದ್ದುಕೊಂಡು ನಮಗೆ ಏನು ಮಾಡ್ಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇದೆ, ಅದರ ನಿಬಂಧನೆಗಳನ್ನು ಪಾಲಿಸಿಕೊಂಡು. ಹಾಗೆ ಆ ಮೂಲಕ ಈ ಸ್ವರ ಪ್ರಸ್ತಾರಗಳೆಲ್ಲ ಆ ತರ ಬರ್ತದೆ, ಸಹಜವಾಗಿ ಅದು ನೆನಪು ಬರ್ತಾ ಹೋಗ್ಬಿಡುತ್ತೆ. ಮತ್ತೆ ಅಭ್ಯಾಸ ನಿರಂತರ ಅಭ್ಯಾಸ ಬಂದ್ರೆ, ಈಗ ಅನೇಕ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಈಗ ಭಗವದ್ಗೀತೆ ಅಂತ ತಗೊಂಡ್ರೆ, ಪ್ರಾರಂಭದಲ್ಲಿ ಭಗವದ್ಗೀತೆ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ, ಆದ್ರೆ ನಿರಂತರವಾಗಿ ನಾವು ಭಗವದ್ಗೀತೆ ಹೇಳ್ತಾ ಹೇಳ್ತಾ ಅದು ಸಹಜವಾಗಿ ಬರ್ತಾ ಹೋಗ್ಬಿಡುತ್ತೆ. ಅಂದ್ರೆ ಅಭ್ಯಾಸವೇ ಮುಖ್ಯವಾಗಿ ಅಭ್ಯಾಸ ಮತ್ತು ಅದರ ಮೇಲೆ ಇರುವಂತಹ ಆಸಕ್ತಿ. ಆದ್ರೆ ಇರ್ಬೋದಾ ಏನೋ ಈ ವೇದಕ್ಕೂ ಕೂಡ ಆ 3 ಸ್ವರಗಳು ಬರ್ಲಿಕ್ಕೆ ಕಾರಣ ಕೂಡ ಅಂದ್ರೆ ಅದು ಕೂಡ ಮೊದಲು ಬರೆದ ಇಟ್ಟದ್ದೇ ಇರ್ಲಿಲ್ಲ ಅಂತ ಹೇಳಿ ಬಂದದ್ದು ಅಂತ ಹೇಳಿ. ಹಾಗೆ ನಾವು ಇನ್ನೊಂದು ಕೇಳಲ್ಪಡ್ತೀವಿ ಅಥವಾ ಹೆಚ್ಚು ಜನರಿಗೆ ಅನಿಸೋದು ಏನಪ್ಪಾ ಅಂತಂದ್ರೆ, ಸಂಗೀತ ಗೊತ್ತಿಲ್ಲದ ನೋಡುಗರಿಗೆ ಕೇಳುಗರಿಗೆ ಈ ಕಚೇರಿ ಕೊಡುವುದು ಸಂಗೀತಗಾರರಿಗೆ ಈ ಸಿನಿಮಾ ಪದ್ಯಗಳನ್ನ ಕೇಳ್ತೇವಲ್ಲ, ಅವ್ರಿಗೆ ಹೇಳಿಕ್ಕೆ ಬರುದಿಲ್ಲ, ಬರೀ ಆಲಾಪನ ಕೇಳ್ತೇವೆ ನಾವು ಅನ್ನುವಂಥದ್ದು ಇರ್ತದೆ. ಅದು ಎಷ್ಟರ ಮಟ್ಟಿಗೆ ನೀವು ಒಪ್ಕೊಳ್ತೀರಾ? ಅಲ್ಲ, ಅದು ಅದಷ್ಟು ಸರಿಯಲ್ಲ. ಯಾಕಂದ್ರೆ ಮೊದಲು ಈ ಶಾರೀರ ಅಥವಾ ಶಬ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರಲಿಲ್ಲ ಒಂದು ಕಾಲದಲ್ಲಿ. ಆಗ ಮೈಕ್ ಇರಲಿಲ್ಲ, ಒಟ್ಟು ಗಟ್ಟಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅದರ ಒಳಗಿನ ಕೆಲವು ವಿಚಾರಗಳು, ಸಂಗೀತ ಎಲ್ಲ ಬಹಳ ಪರ್ಫೆಕ್ಟ್, ಆದ್ರೆ ಧ್ವನಿಗೆ ಅಷ್ಟು ಇಂಪಾರ್ಟೆನ್ಸ್ ಹೆಚ್ಚಿನವರು ಕೊಡ್ತಿರ್ಲಿಲ್ಲ. ಈ ಧ್ವನಿಗೆ ಒಂದು ಇಂಪಾರ್ಟೆನ್ಸ್ ಬಂದದ್ದೇ ದಾಸ್ ಸಾರ್, ಬಾಲಮುರಳಿ ಸಾರ್ ಎಲ್ಲ ಬಂದ ಮೇಲೆ ಅಂತ ನನಗೆ ಅನಿಸ್ತದೆ. ನನ್ನ ತಿಳುವಳಿಕೆ, ಸ್ವಲ್ಪ ಗೊತ್ತಿರುವ ತಿಳುವಳಿಕೆ ನಾನು ಹೇಳ್ತಾ ಇದ್ದೆ. ಅವರು ಬಂದ ಮೇಲೆ ಈ ವಾಯ್ಸಿಗೂ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದೇವೆ. ಮತ್ತೆ ಈಗ ಸಿಸ್ಟಮ್ಗಳು, ಮೈಕ್ ಸಿಸ್ಟಮ್ಗಳೆಲ್ಲ ಧಾರಾಳವಾಗಿ ಬಂದಿದೆ. ಆದ್ರೆ ಹಾಗೆ ಒಂದು ವಿಷಯ ಇಲ್ಲ. ಈಗ ನಾವು ದಾಸ್ ಸರ್ ಅಥವಾ ಮೊಹಮ್ಮದ್ ರಾಫಿ ಅಂತಹ ದೊಡ್ಡ ವಿದ್ವಾಂಸರಿಂದ ಕೇಳಲ್ಪಟ್ಟದ್ರಿಂದ ಈಗ ಸಾಧಾರಣ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಆ ತರ ಇರ್ತದೆ, ಸ್ವಲ್ಪ ಮೆಲೋಡಿಯಸ್ ಆಗಿ ಕೇಳಬೇಕು. ಆದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ಮೊದಲು ಮೆಲೋಡಿಯಸ್ ಅಂತ ಹೇಳುವಂತ ವಿಚಾರ ಇರಲಿಲ್ಲ, ಪಕ್ಕ ಮ್ಯೂಸಿಕ್. ಈಗಲೂ ಅದೇ. ಈಗಲೂ ಈಗ ಕೆಲವರಿಗೆ ಮಂದಸ್ಥಾಯಿ ಹಾಡ್ಲಿಕ್ಕೆ ಆಗುದಿಲ್ಲ, ಕೆಲವರು ತಾರಸ್ಥಾಯಿ ಹಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟಿದ್ರು ಕೂಡ ಅಪ್ಪಟವಾಗಿ ಸಂಗೀತವನ್ನು ಹ್ಯಾಂಡಲ್ ಮಾಡೋರು ತುಂಬಾ ಜನ ವಿದ್ವಾಂಸರಿದ್ದಾರೆ, ಅದರಲ್ಲಿ 2 ಮಾತೇ ಇಲ್ಲ. ಆದ್ರೆ ಇದೆರಡು ಅದೇ ಕೆಲವರಿಗೆ ಕಷ್ಟ ಆಗ್ಬೋದು ಈ ತರ ಸಮಸ್ಯೆ ಇರುವವರಿಗೆ. ಆದ್ರೆ ಅದಿಲ್ಲದೆ ಈಗ ಅದರಲ್ಲಿ ಬರುವಾಗ ಶಾಸ್ತ್ರೀಯತೆ ಸ್ವಲ್ಪವೂ ಕೂಡ ಇಲ್ಲದೆ, ಶಾಸ್ತ್ರೀಯತೆ ಅಂದ್ರೆ ನಾವು ಅದರ ಗಮಕಗಳ ಬಗ್ಗೆ ನಾನು ಹೇಳ್ತಾ ಇರೋದು, ತುಂಬಾ ಲೈಟ್ ಆಗಿ ಬರುವ ವಿಷಯವನ್ನು ಲೈಟ್ ಆಗಿಯೇ ಹಾಡಬೇಕು. ಅದು ಅದರಲ್ಲಿ ನಾವು ಈ ಶಾಸ್ತ್ರೀಯತೆಯನ್ನು ತಂದ್ರೆ, ಅಂದ್ರೆ ಈ ಗಾಂಭೀರ್ಯವನ್ನು ತಂದ್ರೆ ಕೇಳುಗನಿಗೆ ಅದು ಏನಪ್ಪಾ ಇದು ಬೇರೆ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಈಗ ಮುಂಜಾನೆ ಮಂಜೆಲ್ಲ ಚಂದಾಗೈತೆ, ಇಷ್ಟು ಸಾಫ್ಟ್. ಅಲ್ಲಿ ಮುಂಜಾನೆ ಮಂಜಲ್ಲ ಹೀಗೆ ಹಾಡಿದ್ರೆ ಹೋಯ್ತಲ್ಲ, ಒಂದು ದೊಡ್ಡ ಕಾರಣ. ಈ ರೀತಿ ಒಂದು ಸಿನಿಮಾ ಹಾಡಿನ ಒಂದು ಪಲ್ಲವಿ ಯಾವ್ದಾದ್ರು ನೆನಪಾಗ್ತದ, ಒಂದು ಕೇಳೋಣ ಅಂತ ಅನ್ಸಿದ್ರೆ? ನಮಗೂ ಅನ್ಸುತ್ತೆ, ಸಂಗೀತಗಾರರ ಒಂದು ಕಚೇರಿ ಕೊಡುವಂತವ್ರ ಬಾಯಲ್ಲಿ ಒಂದು ಸಿನಿಮಾ ಹಾಡು ಕೇಳೋಣ ಅಂತಂದ್ರೆ ಯಾವ್ದಾದ್ರು ಒಂದು ನೆನಪು ಮಾಡ್ಕೊಳ್ಳೋದು, ಸ್ವಲ್ಪ ಲಘುಶಾಸ್ತ್ರೀಯವಾಗಿ ಆಗ್ಬೋದು ಯಾವ್ದಾದ್ರು ಒಂದು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ. ಈ ಹಿಂದಿ ಪದ್ಯ ಯಾವ್ದಾದ್ರು ನೆನಪು ಬರ್ತದ? ನೀವು ಮೊಹಮ್ಮದ್ ರಫಿ ಆ ಥರ ಅದರಲ್ಲೂ ಕೂಡ ಮೊಹಮ್ಮದ್ ರಫಿ ಅವ್ರದ್ದು ನನಗೆ ಅಷ್ಟು, ಕಿಶೋರ್ ಕುಮಾರ್ ಆಗ್ಲಿ ಆ ಥರದ್ದು ಇರುತ್ತೆ. ಜಬದೀಪ್ ಜಲೇಯಾನ ಜಬ ಶಾಮ್ ಢಲೇಯಾನ ಸಂಕೇತ ಮಿलन का भूल न जाना मेरा प्यार न बिसराना जब दीप जले आना
जब शाम ढले ತುಂಬ ಆ ಹಳೆಯ ಸಾಹಿತ್ಯ ಮತ್ತು ಹಾಡುಗಳಿದೆ ಅಲ್ಲ, ಅದು ಎವರ್ ಗ್ರೀನ್ ಅಂತ. ಅದು ತುಂಬಾ, ಅದು ಮನಸ್ಸು ಅಂದ್ರೆ ಕಣ್ಣು ಮುಚ್ಚಿ ಕೇಳುವಂತಹದ್ದು. ಕಣ್ಣು ಮುಚ್ಚಿ ಕೇಳೋದು, ಅಲ್ಲಿ ಎಲ್ಲಿ ನೋಡ್ಬೇಕು ಅಂತಾನೆ ಇಲ್ಲ, ಆ ಧ್ವನಿ ಕೇಳ್ತಾ ಇದ್ರೇ ಒಂದು ಆನಂದವಾಗುವಂತಹ, ಖಂಡಿತವಾಗಿ. ಸೊ ಇನ್ನು ನಿಮ್ಮ ಸಾಧನೆಯ ನಂತರ ನೀವಾಗ ಹೇಳಿದ್ರಲ್ಲ, ಗುರುಗಳಿಂದ ಉದ್ಘಾಟನೆ ಮಾಡಬೇಕು, ಅದು ದೊಡ್ಡ ಗಿಫ್ಟ್ ನೀವು ಕೊಟ್ಟಿರೋದು ಗುರುಗಳಿಗೆ, ಅದ್ಭುತವಾದದ್ದು. ಯಾಕಂದ್ರೆ ಗುರುಗೆ ಒಬ್ಬ ಶಿಷ್ಯ ಈ ರೀತಿ ಒಂದು ಸಂಸ್ಥೆಯನ್ನು ಕಟ್ಟಿ ಅದು ಸಂಗೀತಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕೋ, ಅದ್ರ ಬಗ್ಗೆ ಅದು ವೀಣಾವಾದಿನಿ ಅಲ್ವಾ, ನಾರಾಯಣಿ ಅಂತ ಈ ಹೆಸರು ಇಡ್ಲಿಕ್ಕೆ ಏನು ಕಾರಣ, ಮತ್ತು ಅದು ಅದು ಹೇಗಿದೆ, ಅದು ಏನೇನು ಕಾರ್ಯಕ್ರಮ ಚಟುವಟಿಕೆಗಳು ನಡೆಸ್ತಾ ಇದೆ ಇವಾಗ? ಇದರಲ್ಲಿ ಒಂದು ಸಣ್ಣ ಅದರ ಹಿಸ್ಟ್ರಿ ಕೂಡ ಒಂದು ಹೇಳಿಬಿಡ್ತೇನೆ. ನಮ್ಮ ಅಜ್ಜ ನಾರಾಯಣ ಉಪಾಧ್ಯಾಯರು ಅಂತೇಳಿ ಆ ಕಾಲದಲ್ಲಿ 100 ವರ್ಷ ಹಿಂದೆ ಒಂದು ನಮ್ಮ ಸಣ್ಣ ಗ್ರಾಮ ಪ್ರದೇಶದಲ್ಲಿ ಒಂದು ಸ್ಕೂಲನ್ನು ಕಟ್ಟಿ, ಅದ ನಂತರ LP, UP, ಆಮೇಲೆ ಹೈಸ್ಕೂಲ್, ಈಗ +2 ವರೆಗೂ ಅವರದು ತಲುಪಿದೆ. ಅಂದರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ಬೋದು ಅಂತ ಹೇಳುವಂಥದ್ದೇ ಗೊತ್ತಿಲ್ಲ. ಅವರ ಮಗಳು ಅಂದರೆ ನನ್ನ ಅತ್ತೆ, ತಂದೆಯವರ ಅಕ್ಕ, ಅವರು ಹೇಳಿ ಗೊತ್ತದ್ದು ಅಜ್ಜನ ಸಾಹಸ ಕಥೆಗಳು. ಅದು ಕಲಿತಾ ಇರುವ ಸಂದರ್ಭದಲ್ಲಿ, ಮ್ಯೂಸಿಕ್ ಕಲಿತಾ ಇರುವ ಸಂದರ್ಭದಲ್ಲಿ, ಆಗ ಅದರಿಂದ ಪ್ರಭಾವಿತನಾಗಿ ಅದು ಆ 100ನೇ ವರ್ಷ ಆಗಿತ್ತು ಅವರದ್ದು. ಇನ್ನೇನೋ 2-3 ತಿಂಗಳಲ್ಲಿ 100 ವರ್ಷ ಆಗ್ತದೆ. ಆ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಸ್ಥಾಪನೆ ಮಾಡಿ ಅದು ಗುರುಗಳಿಂದ ಉದ್ಘಾಟನೆ ಮಾಡಿಸಿ, ಮತ್ತೆ ಪ್ರತಿ ವರ್ಷದಲ್ಲಿಯೂ ಕಾರ್ಯಕ್ರಮಗಳು ನಡೀತಾ ಇತ್ತು. 2005ರಲ್ಲಿ ಫುಲ್ ಫ್ಲೆಡ್ಜ್ ನಾನು ತಿರುವನಂತಪುರದಿಂದ ಕಲಿತು ಊರಿಗೆ ಬಂದ ಮೇಲೆ ವೀಣಾವಾದಿನಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು, ಅದು ಕೂಡ ಗುರುಗಳು ಉದ್ಘಾಟನೆ ಮಾಡಿಸಿದ್ರು. ಅದರ ಆ ಮೂಲಕ ಫಸ್ಟಿಗೆ ಜನರಿಗೆ ಮ್ಯೂಸಿಕ್ ಅನ್ನು ಕೇಳಿಸುವಂತ ವ್ಯವಸ್ಥೆ ಮಾಡಿದ್ರು ಪ್ರತಿ ತಿಂಗಳಿನಲ್ಲಿ. ಆ ಮೂಲಕ ಅಲ್ಲಿ ಜನರು ಸ್ವಲ್ಪ ಪ್ರಭಾವಿತರಾಗಿ ಕ್ಲಾಸಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಈ ಮಕ್ಕಳಲ್ಲಿ ಸ್ವಲ್ಪ ಮ್ಯೂಸಿಕ್ ಅನ್ನು ಜಾಸ್ತಿ ಹುಟ್ಟಿಸಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರುಗಳನ್ನು ಕರೆಸಿ ಕ್ಲಾಸ್ಗಳನ್ನು ಪ್ರಾರಂಭಿಸಿದೆ. ಆ ಸಂದರ್ಭದಲ್ಲಿ ಆಯಿತು, ನಮಗೆ ಸ್ವಂತವಾಗಿ ಒಂದು ಕಟ್ಟಡ ಇದ್ರೆ ಒಳ್ಳೆದಿತ್ತು, ಸ್ಥಳ ಇದ್ರೆ ಒಳ್ಳೆದಿತ್ತು ಅಂತ ಒಂದು ತೋರಿಕೆ ಬಂತು. ಹಾಗೆ ನಮ್ಮ ಹತ್ತಿರದ ಒಂದು ಸಣ್ಣ ಪಟ್ಟಣದಲ್ಲಿ ಆ ಬಗ್ಗೆ ವಿಚಾರಿಸಿದಾಗ ಸ್ವಲ್ಪ ಒಂದು 5 ಸೆಂಟ್ಸ್ ಜಾಗಕ್ಕೆ ಪರ್ಚೇಸ್ ಮಾಡೋ ಒಂದು ಅಂದಾಜಲ್ಲಿದ್ದೆವು. ಆಗ ನಮ್ಮ ದೊಡ್ಡಪ್ಪ ಹೇಳಿದರು, ನೀನು ತೆಗಿಬೇಡ, ನಾನೇ ಕೊಡ್ತೇನೆ ನಿನಗೆ ಗಿಫ್ಟ್ ಆಗಿ. ಹಾಗೆ ಬೆಳಪದು ಮಾಧವ ಉಪಾಧ್ಯಾಯರ ತಮ್ಮ ಅವರು ಶಂಕರನಾರಾಯಣ ಉಪಾಧ್ಯಾಯರು ಅಂತ ಹೇಳಿ ಅವರು ನಮಗೆ 1 ಎಕರೆ 38 ಸೆಂಟ್ ಭೂಮಿಯನ್ನು ಇದಕ್ಕೆ ಗಿಫ್ಟ್ ಆಗಿ ಕೊಟ್ಟರು. ಅಲ್ಲಿ ಈಗ ಆ ಫಸ್ಟ್ ಹಂತದ ಕೆಲಸ 2010ರಲ್ಲಿ ಆಯಿತು. 2ನೇ ಹಂತದ ಕೆಲಸ 2013ರಲ್ಲಿ ಆಯಿತು. ಈಗ 3ನೇ ಹಂತದ ಅದರ ಕಂಪ್ಲೀಟ್ ವಿಚಾರ ಈಗ ರೆಡಿ ಆಗ್ತಾ ಇದೆ. ಅಲ್ಲಿ ಬಾಲಮುರಳಿ ಸರ್ ಬಂದಿದ್ದಾರೆ, ಮತ್ತೆ ಶೃಂಗೇರಿ ಜಗದ್ಗುರುಗಳು ಬಂದಿದ್ದಾರೆ, ಅವ್ರು ಮತ್ತೆ ಎಡನೀರು ಸ್ವಾಮೀಜಿ ಅವರಿಂದಲೇ ಅದು ಉದ್ಘಾಟನೆ ಆದ್ರು. ಅವರು ಬರ್ತಾ ಇರ್ತಾರೆ ನಮ್ಮ ಜೊತೆಗೆ, ಯಾವಾಗ ಸದಾ ಆಶೀರ್ವಾದ ಅವರದ್ದು ಇದ್ದೇ ಇದೆ. ಹಾಗೆ ಕಾರ್ಯಕ್ರಮಗಳು ಮತ್ತೆ ಒಂಥರ ಸಂಗೀತಕ್ಕೆ ಮಾತ್ರ ಅದನ್ನು ಮೀಸಲ ಹಿಡಿದ್ರೆ ನಮ್ಮ ಭಾರತದ ಅಂದ್ರೆ ಚಿಕ್ಕಂದಿನಲ್ಲೇ ಕೇಳಿಕೊಂಡು ಬಂದಂತಹ ವಿಚಾರ, ನಮ್ಮ ಸಂಸ್ಕೃತಿ, ಆ ಬಗ್ಗೆ ವೇದವನ್ನು ಅದರಲ್ಲಿ ಅಳವಡಿಸಿಕೊಂಡು, ಆಗಮಶಾಸ್ತ್ರವನ್ನು ಅದರಲ್ಲಿ ಅಳವಡಿಸಿಕೊಂಡು, ಅದೇ ತರ ಯೋಗವನ್ನು ಅಳವಡಿಸಿಕೊಂಡು ಅದೀಗ ಒಂದು ಪೂರ್ಣ ಪ್ರಮಾಣದ ಒಂದು ಅವಸ್ಥೆಗೆ ಅದು ತಲುಪ್ತಾ ಇದೆ. ಓಕೆ ಓಕೆ. ಇನ್ನೊಂದು ಕೇಳಲ್ಪಟ್ಟೆ, ಈ ಆರೋಗ್ಯ ಮತ್ತು ಸಂಗೀತ ಇದರದೊಂದು ಪ್ರಯೋಗ ಮಾಡಿದ್ರಿ ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಸಂಗೀತದಿಂದ ಆರೋಗ್ಯವನ್ನೂ ಸುಧಾರಿಸಲಿಕ್ಕೆ ಅವಕಾಶಗಳಿದೆ ಅನ್ನೋದಕ್ಕೆ ಒಂದಿಷ್ಟು ಪ್ರಯೋಗಗಳು ಮಾಡಿದ್ರು, ಅಥವಾ ಅಲ್ಲಿ ಒಂದು ಈ ತರ ಕಾರ್ಯಕ್ರಮ ಆಗಿತ್ತು ಅಂತ ಕೇಳಿದೆ. ಅದ್ರ ಬಗ್ಗೆ ಅದು ಹೇಗೆ? ಅದು ಮ್ಯೂಸಿಕ್ ಥೆರಪಿ ಅಂತ ಹೇಳುವಂಥದ್ದು ಒಂದು ಕಾರ್ಯಕ್ರಮ ನಾವು ಮೊದಲು ಮಾಡಿದ್ದೇವೆ, ಅದು ಕ್ಯಾಲ್ಕಟ್ಟಲ್ಲಿರುವಾಗ. ಓಕೆ. ಈಗ ಅಂದ್ರೆ ಅದಕ್ಕೆ ಅದರದ್ದೇ ಆದ ಶಾಸ್ತ್ರೀಯ ಕಾರ್ಯಗಳು ತುಂಬಾ ಆಗ್ಬೇಕಾದ್ರಿಂದ ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಏನಾದ್ರು ಸಮಸ್ಯೆ ಇದ್ದವರನ್ನು ಕೂತುಕೊಳ್ಳಿಸಿ ಅವರ ಸುಮ್ಮನೆ ಅವರಿಗೆ ಸಂಗೀತ ಇಷ್ಟವೂ ಇರ್ಬೇಕು, ಅವರಿಗೆ ಶಕ್ತಿ ಇರಬೇಕು. ಕೆಲವರಿಗೆ ಕೇಳಿದ್ರೆ ಆಗದಿದ್ದವರು ಇರ್ತಾರೆ. ಹಾಗೆ ಅದನ್ನು ಸ್ವಲ್ಪ ನೋಡ್ಕೊಂಡು ಒಮ್ಮೆ ನಮ್ಮ ಅಗಲ್ಪಾಡಿ ದೇವಸ್ಥಾನದಲ್ಲಿ ನಮ್ಮ ತುಂಬಾ ಆತ್ಮೀಯರಿಗೆ ಸ್ವಲ್ಪ ಸಣ್ಣ ಸಮಸ್ಯೆ ಇದ್ದಾಗ ಅವರನ್ನಲ್ಲಿ ಕೂತುಗೊಳಿಸಿ ನಾವು ಹಾಡಿನ ಒಂದು ಪ್ರಯೋಗವನ್ನು ಮಾಡಿದ್ದೇವೆ. ಆಯ್ತು 12 ಗಂಟೆ ನಿರಂತರ. ಹೌದು, ಅದು ತುಂಬಾ ಅದರ ಮರುದಿವಸ ಅವರಿಗೆ ಮತ್ತೆ ಸರ್ಜರಿಯ ವಿಚಾರಗಳು. ಹಾಗೆ ತುಂಬಾ ಅವರು ಹೇಳಿದ್ರು ಒಂಥರ ಅದು ಪೂರಕವಾಗಿ ಇತ್ತು. ಇದ್ರೆ ಬರೇ ಮ್ಯೂಸಿಕ್ ನಿಂದಲ್ಲ, ಅದಕ್ಕೆ ವೈದ್ಯಕೀಯ ರೀತಿಯನ್ನು ಮಾಡ್ತಾ ಇದ್ದೆ.
ಅದೇ ಇತ್ತೀಚೆಗೆ ನಾನು ಒಂದು ಪೇಪರ್ನಲ್ಲಿ ಓದಿದ್ದು, ಆ ಹೆಣ್ಮಗಳು ಡೆಲಿವರಿಗೆ ಹೋಗ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಕೇಳ್ತಿಲ್ಲ, ಅದರ ಪರಿಣಾಮ ಅವಳಿಗೆ ಸಸಾರವಾಗಿ ಹೆರಿಗೆ ಆಯ್ತು, ಡಾಕ್ಟರ್ ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು ಅನ್ನುವಂಥದ್ದು. ಆಮೇಲೆ ಕಾಸರಗೋಡಿನ ಒಂದು ಯಾವುದೋ ಒಂದು ಇದರಲ್ಲಿ ಕೂಡ ಅದು ನ್ಯೂಸ್ಗಳು ಬಂದಿದ್ವು. ಸೊ ಅಂದ್ರೆ ನೀವು ಹೇಳಿದ ಹಾಗೆ ಥೆರಪಿ ಅನ್ನೋದಕ್ಕಿಂತ ಆ ವಾತಾವರಣ ಕ್ರಿಯೇಟ್, ಪಾಸಿಟಿವ್ ವೇವ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಮನಸ್ಸಿನಲ್ಲಿ. ಆ ಭಾವನೆಗಳನ್ನ, ಶಕ್ತಿ ಅಂದ್ರೆ ನೋವನ್ನು ಸಹಿಸುವ ಶಕ್ತಿಯನ್ನ ಅದು ಉದ್ಭವ ಮಾಡ್ತದೆ. ಸಂಗೀತಕ್ಕೆ ಅಷ್ಟು ಪವರ್ ಇದೆ ಅಂತ ನೀವು ಹೇಳುವಾಗ ಅದು ನೆನಪಾಯ್ತು. ನನ್ನೊಬ್ಳು ಸ್ಟೂಡೆಂಟ್ ಬೆಂಗಳೂರಲ್ಲಿ ಇರೋದು, ಕಳೆದ ಡೆಲಿವರಿ ಸಂದರ್ಭದಲ್ಲಿ ಮನೆಯಲ್ಲಿ ಅವರು ಡಾಕ್ಟರ್, ದೊಡ್ಡ ಡಾಕ್ಟರ್, ಅವ್ರ ಗಂಡ ಅವರಿಲ್ಲ, ಅವ್ರು ಬರ್ಲಿಕ್ಕೆ ಟೈಮ್ ಹಿಡಿಯುತ್ತದೆ. ಇಲ್ಲಿ ಪೇಯ್ನ್ ಪ್ರಾರಂಭವಾಗಿದೆ. ಹಾಗೆ ಅವಳು ಕೂಡಲೇ ನನಗೆ ಕಾಲ್ ಮಾಡಿ, ಸರ್ ಒಂದು ಕೀರ್ತನೆ ಕಲಿಸ್ಕೊಡ್ತೀರಾ, ಹಾಡಿಕೊಡ್ತೀರಾ ಹೇಳಿದ್ರು. ಹಾಡಿಕೊಟ್ಟೆ. ಹಾಡಿಕೊಟ್ಟು ಅದು ಮುಗ್ದ ಕೂಡಲೇ ಅವರು ಬಂದ್ರು, ಸೀದಾ ಹೋದ್ರು, ಡೆಲಿವರಿ ಆಯ್ತು. ಅಂದ್ರೆ ಇಂಥ ಇನ್ಸಿಡೆನ್ಸ್ಗಳು ತುಂಬಾ, ಅದನ್ನ ಹೇಳಿದ್ದು ತುಂಬಾ ಸತ್ಯ. ನಿಜ 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 ನಿಜ. ಹೀಗಿರುವಾಗ ಒಟ್ಟು ಮುಂದಿನ ಕಲ್ಪನೆಗಳೇನು ಇಟ್ಕೊಂಡಿದ್ದೀರಾ? ಒಟ್ಟು ಈಗ ವೀಣಾವದಿನಿ ಹತ್ರ ಕಂಪ್ಲೀಟ್ ಆಗಬೇಕು, ಅಲ್ಲಿಗೆ ಈ ಒಟ್ಟು ಈ ಕಲಿಸುವಿಕೆ ಅಥವಾ ಒಂದು ಹಂತ ತಲುಪಿತು ಅಂತಂದ್ರೆ ಅಲ್ಲಿಗೆ ನಿಲ್ಲಿಸುವುದಾ, ಅಥವಾ ಅಂದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು? ಅದಲ್ಲದೆ ಇನ್ನೇನೇನು ಈ ಸಾಧನೆ ಅನ್ನೋದು, ಈ ಪಯಣ ಇನ್ನು ಹೇಗೆ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ? ಹೌದು, ಇದನ್ನ ಇನ್ನು ಜನಕೀಯವಾಗಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಈ 3 ವಿಚಾರಗಳನ್ನು ಸೇರಿಸ್ಕೊಂಡು, ಈಗ ವೇದ, ನಾದ ಅಂದ್ರೆ ಮ್ಯೂಸಿಕ್, ಯೋಗ, ಈ 3 ವಿಚಾರಗಳನ್ನು ಇಟ್ಟುಕೊಂಡು, ವೇದ, ನಾದ, ಯೋಗ. ಹಾಗೆ ವೇದನಾದ ಯೋಗ ತರಂಗಿಣಿ ಅಂತ ನಮ್ಮ ಇದೆ. ಹಾಗೆ ಈ 3 ಇಟ್ಟುಕೊಂಡು ಅದರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ತುಂಬಾ ಅದರ ಪಂಡಿತರನ್ನು ಕರೆಸಿ ನಮಗೆ ಹೇಗೆ ಅದನ್ನು ಒಂದು ಕ್ಲಬ್ ಮಾಡ್ಕೊಂಡು ಇದು ಮಾಡ್ಬೋದು ಅಂತ ಹೇಳುವಂತ ಯೋಚನೆಯಲ್ಲಿ ತುಂಬಾ ಜನರಿಗೆ ಒಂದು ಹೊಸ ರೀತಿಯ ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಅಂದ್ರೆ ತುಂಬಾ ದುಡ್ಡು ಇದ್ರು ಕೂಡ ನೆಮ್ಮದಿ ಇಲ್ಲ ಇದ್ದವರು ಕೂಡ ತುಂಬಾ ಜನ ಇದ್ದಾರೆ. ಅಂತೂ ಎಲ್ಲರನ್ನೂ ಕೂಡ ಒಂದು ಬ್ಯಾಲೆನ್ಸ್ ಆಗಿ ಇಟ್ಟುಕೊಂಡು ನಮ್ಮ ಊರು, ಆಮೇಲೆ ನಮ್ಮ ರಾಷ್ಟ್ರ, ಭಾರತ ಖಂಡಿತ ಪ್ರಪಂಚಕ್ಕೆ ತಲುಪಿಸುವಂತಹ ಒಂದು ದೊಡ್ಡ ಗುರಿಯನ್ನಿಟ್ಟು ಹೊರಟಿದ್ದೇವೆ. ಅದಕ್ಕೆ ಇನ್ನೆಲ್ಲ ದೇವರ ಗುರುಗಳ ಅನುಗ್ರಹ. ಹಿಂದೆ ಒಂದ್ಸಾರಿ ನನಗೆ ನೀವು ಒಂದು ಸಂಘದ ಸರಸಂಘ ಚಾಲಕರ ಕಾರ್ಯಕ್ರಮದಲ್ಲಿ ಒಂದೇ ಮಾತ್ರಂ ಹೇಳಿದ್ರಿ ಅನ್ನುವಂತ ಆ ಮೂಮೆಂಟ್ ಹೆಂಗಿತ್ತು? ಅದು ಅದ್ರ ಬಗ್ಗೆ ಬಹಳಷ್ಟು ಒಂದ್ಸರಿ ಹೇಳಿದ್ ನೆನಪು ನೀವು. ಅದೇನಿತ್ತು, ಬೇಕಲ್ ಫೋರ್ಟ್ ಅಲ್ಲಿ ಫಸ್ಟ್ ಕಾರ್ಯಕ್ರಮ ನಡೆದದ್ದು. ಅವರು ಕರೆಯುವಾಗ ಯಾಕೋ ನನಗೆ ಅದು ಸಮಯ ಇರಲಿಲ್ಲ. ಮತ್ತೆ ಅವರು ಒತ್ತಡಕ್ಕೆ ನಾನು ಹೋಗಿ ಅಲ್ಲಿ ವೇದಿಕೆಯಲ್ಲೇ ನನಗೆ ಅದರ ಸ್ಕ್ರಿಪ್ಟ್ ಸಿಕ್ಕಿದ್ದು. ಸತ್ಯ ಹೇಳಿದ್ರೆ ನನಗೆ ಜಸ್ಟ್ ಫಸ್ಟ್ ಇನ್ನದು ಮಾತ್ರ ಅಲ್ಲ, ನಮಗೆ ಹಾಡಿ ಅಭ್ಯಾಸ ಏನು ದೇವರದಲ್ಲಿ ಹೊಸ ಟ್ಯೂನ್ ಅಲ್ಲೇ ವೇದಿಕೆಯಲ್ಲೇ ಬಂತು. ಅದು ಬಹಳ ಜನರಿಗೆ ತಲುಪಿತು. ಒಂದು ಲೆಕ್ಕದಲ್ಲಿ ಸಂಘದ ಟ್ಯೂನೇ ಇದು ಅಂತ ಹೇಳುವಲ್ಲಿವರೆಗೂ ತಲುಪಿತು ಆತರ. ಆಮೇಲೆ ಅದು ಅಲ್ಲಿಗೆ ಬಿಟ್ಟರು ನಾನು ಗ್ರಹಿಸಿದ್ದು. ಅದರ ಸಮಾರೋಪ ಘೋಷ್ ಏನೋ ಪ್ರೋಗ್ರಾಮ್ ಅದರ ಸಮಾರೋಪಕ್ಕೆ ಕೂಡ ನನ್ನನ್ನು ಅವರು ಕರೆಸಿ ಸರ್ಸಂಘ ಚಾಲಕರಿಂದ ಒಂದು ಇದೆಲ್ಲ ಕೊಟ್ಟರು, ಒಂದು ಗೌರವಿಸಿ ಅಲ್ಲಿ ಪುನಃ ಅದು ಪುನಃ ಹಾಡ್ಬೇಕಾಗಿಯೂ ಬಂತು. ಹಾಗೆ ಒಂದು ದೊಡ್ಡ ಮೆಮೊರೇಬಲ್ ಡೇ. ಅಲ್ಲಿ ಅವರು ಕೇಳಿದ್ರು ಕೂಡ ಇದು ಇದರದ್ದೇ ಹೀಗೆ ಆಗ್ಬೇಕು ಇದರ ಟ್ಯೂನ್ ಅಂತ ಅವರೇ ಹೇಳಿದ್ರು. ಭಾವನೆ. ಹೌದು. ಕಾರ್ಯಕ್ರಮದ ಕೊನೆಯಲ್ಲಿ ಅದು ಏನಾದ್ರು ಆ ಮೊದಲ ಭಾಗ ಏನಿದೆ ಅದನ್ನೇನಾದ್ರು ಆ ಒಂದೇ ಮಾತ್ರ ಹೇಳಲಿಕ್ಕೆ ಆಗ್ಬೋದಾ? ಅದಂದ್ರೆ ತುಂಬಾ ಭಿನ್ನವಾದ ಒಂದು ರಾಗ ಮತ್ತು ಅದು ಮನಸ್ಸಿಗೆ ಬಹಳ ಅರ್ಥವಾಗುವಂತ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಳ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ
ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ತುಂಬ ಅಂದರೆ ಅದನ್ನು ಒಂದೇ ಮಾತರಮದಲ್ಲಿ ಬರೆದಿರುವ ಶಬ್ದಗಳು, ಆ ರಾಗ ತುಂಬ ಅಂದರೆ ತುಂಬಾ ಆಪ್ತವಾಗಿ ಮಾಡುತ್ತೆ. ಇನ್ನಷ್ಟು ಆ ಒಂದೇ ಮಾತರಮನ್ನು ಕೇಳಬೇಕನ್ಸುತ್ತೆ. ಇವತ್ತು ರಿತಮ್ ಕನ್ನಡಕ್ಕೆ ನೀವು ಬಂದ್ರಿ, ನಿಮ್ಮ ಸಮಯ ಮಾಡಿಕೊಂಡು ಒಂದಿಷ್ಟು ನಿಮ್ಮ ಒಟ್ಟು ಜರ್ನಿ, ವೀಣಾವಾದಿನಿ, ನಿಮಗೆ ಪ್ರೇರಣೆ ಕೊಟ್ಟಿರುವಂತಹ ವಿಚಾರಗಳನ್ನು ಹಂಚ್ಕೊಂಡ್ರಿ. ಖಂಡಿತವಾಗಿ ತುಂಬ ಒಳ್ಳೆಯ ಸಂತೋಷದ ವಿಚಾರ. ನಮ್ಮ ಜೊತೆಗಿದ್ದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. वेदवारिधि तारणी